ಅವರು MLA 4 ವರ್ಷ ಬಿಜೆಪಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಒಳ್ಳೆ ವಿಡಿಯೋ ತೊಗೊಂಬಂದಿನಿ. ನೋಡಿ, ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಇನ್ನು ಅದ್ಯಾರೋ ಪ್ರದೀಪ್ ಈಶ್ವರ್ ಅಂತೆ ಅವರು MLA. ಇಲ್ಲ, ಯು ಸ್ಟಾಪ್ ಟಾಕಿಂಗ್. ಇಲ್ಲ, ಒಂದು ಸ್ವಲ್ಪ ದಿನ ಪಾಲಿಟಿಕ್ಸ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಬಿಡ್ತಾ ಇರಬೇಡಿ ರೈಲು. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕೆ ಮುಚ್ಚಿದ್ದೀರಾ ಸರ್ ಇದುವರೆಗೆ? 4 ವರ್ಷ ಬಿಜೆಪಿ ಅವ್ರು ಎಷ್ಟು ಮುಚ್ಚಿದ್ರು ಅಂತ. ಅಲ್ಲೇ 4 ವರ್ಷ ಆಗಿಲ್ಲ ಅಂತಾನೆ ಸರ್ ಅವ್ರನ್ನ ಹೀನಾಯವಾಗಿ ಸೋಲಿಸಿದ 66ಕ್ಕೆ ನಿಮ್ಗೆ 136 ಮೆಜಾರಿಟಿ ಕೊಟ್ಟಿದ್ದು. ಅದಕ್ಕೆ ಈಗ ಪ್ರದೀಪ್ ಈಶ್ವರ್ ಅವ್ರ ಬಳಿ ಮಾಹಿತಿ ಇದೆಯಾ ಇದುವರೆಗೂ ಎಷ್ಟು ಗುಂಡಿಗಳನ್ನ ಬಿಬಿಎಂಪಿ ಮುಚ್ಚಿದೆ? ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದೀವಿ, ಕಂಪ್ಲೀಟ್ ಮಾಡ್ತೀವಿ. ಹಾಗಲ್ಲ, ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಆಗಲ್ಲ, ನಿನ್ ಕೈಲಿ ಆಗಲ್ಲ. ಇದುವರೆಗೆ ಎಷ್ಟು ಮುಚ್ಚಿದ್ರೆ? ಸ್ಟಾರ್ಟ್ ಮಾಡಿದೀವಿ. ಈಗ ಉದ್ಯಮಿಗಳು ಇಲ್ಲಿ ರಸ್ತೆ ಗುಂಡಿ ಇರೋ ಅಂತ ಹೇಳ್ತಾರೆ. ಒಂದು ಇವತ್ತು ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ, ಈ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ, ಇದು ಹಾಳಾಗೋದಕ್ಕೆ ಜನರು ಕೂಡ ಕಾರಣ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ. ಅಂದ್ರೆ ಉದ್ಯಮಿಗಳು ಕೂಡ ಟ್ವೀಟ್ ಮಾಡಿ. ಈಗ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ಜಿ ಅವ್ರಿಗೆ ಪತ್ರ ಬರೆದು ಆ ಟ್ರಾಫಿಕ್ನ ಕಂಟ್ರೋಲ್ ಮಾಡಕ್ಕೆ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕಲ್ಲೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಒಂದು ಹಾಡಿದ್ದೆ ಹಾಡು ಕಿಸ್ಬಾಯ್ ದಾಸ ಅಂತ ಕೈಂಡ್ ಇನ್ಫಾರ್ಮೇಶನ್ ಒಂದು ಕಂಪನಿ ಸಿಇಒ ನೋಡಿ, ಒಂದು ನಿಮ್ಮ ಗಮನಕ್ಕಿರಲಿ ಸರ್. ಇವತ್ತು ಬಿಜೆಪಿ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಈಗ ವಿಜೇಂದ್ರನ MLA ಆಗಿದ್ದಾರಲ್ಲ. ಚೆನ್ನಾಗಾಯ್ತು. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯ್ತು ಅನ್ನೋದು ಮುಖ್ಯ. ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತ ಅವರು. ನನ್ನ ಬೇಸಿಕ್ ಕ್ವಶನ್ ಮುಚ್ಚಿಬಿಟ್ಟಿದಾರಂತ. ನಿಮ್ಗೆ ಏನೇ ಪ್ರಶ್ನೆ ಕೇಳಿದ್ರು ಆಪೋಸಿಷನ್ ಅವರು ಕ್ಷೇತ್ರ ಮುಚ್ಚಿಲ್ಲ ಅನ್ನೋದು ನಿಮ್ಗೆ ಉತ್ತರ. ಕ್ವಶನ್ ಹಂಗಲ್ಲಣ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಬೀಳುತ್ತೆ. ಮುಚ್ಚಿದಿರ ಅಂತ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇಲ್ಲ. ನೋಡಿ, ವರ್ಷ ಆಯ್ತು ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೇ ಇವಾಗ. ನೋಡಿ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ಒಂದು ರಸ್ತೆ ಗುಂಡಿ ಬಿದ್ಮೇಲೆ ಗುಂಡಿ ಮುಚ್ಚೋದು, ಗುಂಡಿ ತೆಗೆದು ಬಿಜೆಪಿ ಅವ್ರ ತರ ಗುಂಡಿ ಮುಚ್ಚೋದಲ್ಲ. ಇವನೇ ನನಗೆ ಕೌಂಟರ್ ಕೊಡ್ತಾವನೆ. ಈಗ ನಾನು ಕೊಡ್ತೀನಿ ನೋಡು ಕೌಂಟ್ರು. ಬೆಚ್ಚೆ ಬೆದ್ದು ಬಿಡಬೇಕು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಗುಂಡಿಗೆ ಯಾರು? ನೀವು ಕಾಂಗ್ರೆಸ್ ಆಪೋಸಿಷನ್ ಇದ್ದಾಗ ಗುಂಡಿ ಬಿದ್ದಾಗ ಎಷ್ಟು ಪ್ರತಿಭಟನೆ ಮಾಡಿದ್ರಿ ಗೊತ್ತಾ ನಿಮ್ಗೆ? ಎಷ್ಟು ಮಾಡಿದ್ರಿ ಗೊತ್ತಾ ಸರ್? ಈಗ ನೋಡಿ ಸರ್, ಪ್ರತಿಭಟನೆ ಮಾಡಿದ್ರಿ ಗೊತ್ತಾ? ನನಗೆ ಗೊತ್ತಿರೋ ಪ್ರಕಾರ ನೀವು ಬಿಜೆಪಿ ಸೇರ್ಕೊಳ್ಳಿ ಸರ್, ಒಳ್ಳೆ ಫ್ಯೂಚರ್ ಇದೆ. ನೀನ್ ಯಾವ ಇವ್ನ ಹೇಳ್ಬಿಟ್ಟ ನಾನು ಕೇಳ್ಬಿಡ್ಬೇಕಂತ ವಾಗ. ಅಲ್ಲಲ್ಲ ಇಲ್ಲ, ನನಗೆ ಆರ್ ಅಶೋಕಣ್ಣಗಿಂತ ಇವರೇ ಬೆಟರ್ ಅನ್ನಿಸ್ತಾ ಇದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಂಡ ಸರ್ ಪತ್ರಕರ್ತರು ವಿರೋಧ ಪಕ್ಷವಾಗಿ ಕೆಲಸ ಮಾಡೋದು ಸರ್. ಇಲ್ಲ, ನಾನು ಹೇಳೋದೇನು ಗೊತ್ತಾ, ಅಲ್ಲಲ್ಲ, ನನಗೆ ನೀವು ವಿರೋಧ ಪಕ್ಷದವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ಬಿಜೆಪಿ ಅಲ್ಲ, ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೋಡಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ನಮಸ್ಕಾರ.